ಹಾಯ್ ನಮಸ್ಕಾರ ಎಲ್ಲರಿಗೆ. ಒಂದು ಇಂಪಾರ್ಟೆಂಟ್ ಮುಖ್ಯ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಇವತ್ತು. ಏನಾದರೆ ನನಗೆ ತುಂಬ ಫೋನ್ ಬರ್ತಾ ಇದೆ. ಏನು ಗೊತ್ತಾ, ಕಸ್ಟಮರು ನಾನು ಆ ಕಡೆ ಪೇ ಮಾಡಿದ್ದೀನಿ, ವಾಟ್ಸಪ್ ನಂಬರ್ ಬಂದಿತ್ತು, ನಮ್ಮ ಮೇಡಮ್ ಲಕ್ಷ್ಮಿ ಫೋಟೋಸ್ ಬಂದಿತ್ತು, ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಅದು ಫೋನ್ ನಂಬರ್ಗೆ ಫೋಟೋಸ್ ಕಳಿಸಿ, ಇದು 500 ರುಪೀಸ್ ಸ್ಯಾರಿ, 399 ಸ್ಯಾರೀಸ್ ಅಂತೆ ಕಂಪ್ಲೇಂಟ್ಸ್ ನನಗೆ ಬರ್ತಾ ಇದೆ. ನಮ್ಮ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಸ್ ಎಲ್ಲ ಧ್ಯಾನ ಮಾಡ್ತಾರೆ, ಏನು ವಿಚಾರ ಮಾಡಿಕೊಂಡು ಅವ್ರಿಗೆ ಅಡ್ವೈಸ್ ಮಾಡ್ತಾರೆ. ಏನು ಇದೆಲ್ಲ ನಮ್ಮದು ಡೈರೆಕ್ಟ್ ಬುಕ್ಕಿಂಗ್ಸ್ ನಂಬರ್ಸ್ ಇಲ್ಲ, ಅದು ನನಗೆ ಡೈರೆಕ್ಟ್ ರೀಚ್ ಆಗಿತ್ತು. ನಾನು ಎಲ್ಲರಿಗೆ ಏನು ಅಡ್ವೈಸ್ ಮಾಡ್ತೀನಿ ಅಂದರೆ, ನಾವು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ರಾಮಮೂರ್ತಿ ನಗರಲ್ಲಿ ನಮ್ಮದು ಶೋರೂಮ್ ಇದೆ, ನಮ್ಮದು ಫಿಸಿಕಲ್ ಶೋರೂಮ್ ಇದೆ. ಓಕೆ, ಆದಮೇಲೆ ಸೋಷಿಯಲ್ ಮೀಡಿಯಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ನಮ್ಮದು ಹೆಸರು ನಿದರ್ಶನ ಸ್ಯಾರೀಸ್, ಇನ್ಸ್ಟಾಗ್ರಾಮಲ್ಲಿ ನಿದರ್ಶನ ಸ್ಯಾರೀಸ್ ಅಫಿಷಿಯಲ್. ಓಕೆ, ಇದನ್ನೇ ನಮ್ಮದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹೆಸರು. ಆದಮೇಲೆ ನಮ್ಮದು ವಾಟ್ಸಪ್ ನಂಬರ್ ನೋಡಬೇಕಾದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ನಮ್ಮ ವೆಬ್ಸೈಟಲ್ಲಿನೇ ನಾವು ಡೈರೆಕ್ಟ್ ವಾಟ್ಸಪ್ ಎನ್ಕ್ವೈರಿ ನಂಬರ್ ಕೊಟ್ಟಿದ್ದೀನಿ. ನೀವು ಡೈರೆಕ್ಟ್ ಬಂದುಬಿಟ್ಟು ವೆಬ್ಸೈಟ್ ನೋಡಿ, ನಮ್ಮದು ಪೇಜ್ ನೋಡಿ. ನಮ್ಮದು ಗೂಗಲಲ್ಲಿ ನಿದರ್ಶನ ಸ್ಯಾರೀಸ್ ಅಂತ ಪೇಜ್ ಕೊಟ್ಟಿದ್ದೀನಿ, ನಾನು ಅಡ್ರೆಸ್ ಕೊಟ್ಟಿದ್ದೀನಿ, ನಂಬರ್ ಕೊಟ್ಟಿದ್ದೀನಿ. ನೀವು ಯಾರ ಹತ್ರ ಪೇಮೆಂಟ್ ಮಾಡಿಬಿಟ್ಟು ಆದಮೇಲೆ ನೀವು ಗೂಗಲ್ ಸರ್ಚ್ ಮಾಡ್ತೀರಾ. ನಮ್ಮ ಹತ್ರ 500 ಸ್ಯಾರೀಸ್ ಇದೆಯಾ, ನಮ್ಮ ವೆಬ್ಸೈಟಲ್ಲಿ ನೋಡಿ. ನಮ್ಮದಲ್ಲಿ 500 ಬಿಲೋ ಸ್ಯಾರೀಸ್ ಏನೂ ಇಲ್ಲ. ನಾವು ಹಂಗೆ ನಾನು ಚೀಪ್ ಕ್ವಾಲಿಟಿ ಸ್ಯಾರೀಸ್ ಅವ್ನು ಸೇಲ್ ಮಾಡ್ತಾ ಇಲ್ಲ. 4500 ರುಪೀಸ್ ಸ್ಯಾರೀಸ್, ಓಕೆನಾ? ಅದು ನಿಮಗೆ 500 ರುಪೀಸ್ ಹೆಂಗೆ ಸಿಕ್ಕತ್ತೆ? ಅಷ್ಟೊಂದು ಒಳ್ಳೆ ಸ್ಯಾರೀಸು ನಿಮಗೆ 500 ರುಪೀಸ್ಗೆ ಹೆಂಗೆ ಸಿಕ್ಕತ್ತೆ? ಯೋಚನೆ ಮಾಡಬೇಕು ಅಲ್ವಾ? ಅದು ಪೇಮೆಂಟ್ ಮಾಡಿಬಿಟ್ಟು ಒಂದು ಜನ ಏನು ಮಾಡಿದ್ರೆ 300 ರುಪೀಸ್ ಸ್ಯಾರೀಸ್ ಬಂದಿದ್ದಾದರೆ 10 ಸ್ಯಾರಿ ತೊಗೊಂಡ್ರೆ ಏನು ವಿಷಯ ಇದು? ನಿಮ್ಗೆ ಆ್ಯಪಲ್ ರೇಟ್ ಗೊತ್ತಾಗತ್ತಾ? 240 ರುಪೀಸ್. ಯಾರನ್ನೇ 20 ರುಪೀಸ್ಗೂ ಕೊಡ್ತಾ ಇರೋದ್ರೆ ಅದು ಕರೆಕ್ಟ್ ಆಪಿಲ್ ಇರುತ್ತಾ? ಇಷ್ಟು ಒಳ್ಳೆ ಸ್ಯಾರೀಸ್ ನೀವು ಪರ್ಚೇಸ್ ಮಾಡಿದ್ರೆ ರೈಟ್ ಜಾಗಲ್ಲಿ ನೀವು ಪರ್ಚೇಸ್ ಮಾಡಬೇಕು. ಇನ್ನೊಂದು ಅಡ್ವೈಸ್ ನಾನು ಕೊಡ್ತೀನಿ. ನಿಮ್ಗೆ ಏನು ಪ್ರಾಬ್ಲಮ್ ಆಗಿತ್ತುಪ್ಪ, ಇವತ್ತು ನೀವು ಕಂಪ್ಲೇಂಟ್ ಮಾಡ್ತೀರಾ, ನಾನು ಏನು ಹೇಳ್ತೀನಿ, ನೀವು ಡೈರೆಕ್ಟ್ ಸೈಬರ್ ಕ್ರೈಮ್ ಪೊಲೀಸಲ್ಲಿ ಹೋಗಿ ಯಾವ ನಂಬರ್ದಲ್ಲಿ ನಿಮಗೆ ಪೇಮೆಂಟ್ ಹೋಯಿತು ಅವ್ರು ಏನು ಮಾಡಿದ್ರೆ ಪೇಮೆಂಟ್ ತಗೊಂಡ್ಮೇಲೆ ನಿಮ್ಮ ನಂಬರ್ ಬ್ಲಾಕ್ ಮಾಡ್ತಾರೆ. ಡೈರೆಕ್ಟಾಗಿ ಫೋನ್ ಮಾಡಿ, ಇಲ್ಲ ಡೈರೆಕ್ಟ್ ನಿಮ್ಮ ನಿಯರೆಸ್ಟ್ ಸೈಬರ್ ಕ್ರೈಮ್ ಆಫೀಸ್ ಹೋಗಿ ನಮ್ಮ ಕಂಪ್ಲೇಂಟ್ ಕೊಡಿ. ನನ್ನ ಸೈಡಲ್ಲಿ ನಾನು ಏಪ್ರಿಲ್ ಮಂತಿಂದ ಇವತ್ತು ಬರೆ ನಾನು ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಸರ್ ನೀವು ವಿಕ್ಟಿಮ್ ಇಲ್ಲ ಸರ್, ನೀವು ಏನು ಕ್ರೈಮಲ್ಲಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ, ನಿಮ್ಮ ಹೆಸರು ಮಾಡಿಬಿಟ್ಟು ಬೇರೆಯವರು ಕ್ರೈಮ್ ಮಾಡ್ತಾರೆ, ಯಾರ್ಯಾರು ಸ್ಕ್ಯಾಮ್ ಮಾಡ್ತಾರೆ, ನಿಮಗೆ ಅವರೇ ಬಂದು ಕಂಪ್ಲೇಂಟ್ ಮಾಡಬೇಕು. ನೀವು ಕೊಡಿದ್ರೆ ನಾನು ಕಂಪ್ಲೇಂಟ್ ತಗೊಳ್ಳಲ್ಲ. ನಾನು FIR ಕೊಟ್ಟಿದ್ದೀನಿ. ನಾನು ಬೆಂಗಳೂರು ಪೊಲೀಸ್ ಸೈಬರ್ ಕ್ರೈಮಲ್ಲಿ ಇದೆ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಇದೆ. ಅದೇ ಥರ ಇದು ಕ್ರಿಮಿನಲ್ ಅಫೆನ್ಸ್ ಮಾಡೋವ್ರಿಗೆ, ಸೈಬರ್ ಕ್ರಿಮಿನಲ್ ಅಫೆನ್ಸ್ ಮಾಡೋವ್ರಿಗೆ ಪೊಲೀಸ್ ಒಂದೇ ವಿಚಾರ ನೋಡಿ, 1 ಮಂತ್ದಲ್ಲಿ ಎಷ್ಟು ಫೋನ್ ನಂಬರ್ ಅವರು ಡೈಲಾಗ್ ಕೊಡ್ತಾ ಇದ್ದಾರೆ ಕಸ್ಟಮರ್ಗೆ. ಜಾಗ್ರತೆ ಆಗಿರಬೇಕು. ಅದೇ ನಮ್ಮ ರಿಕ್ವೆಸ್ಟು. ಮನಿ ಹೋದ ಮೇಲೆ ಬಂದು ಹೇಳಿದ್ರೆ ಹೆಂಗಾಗತ್ತೆ? ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದೆಲ್ಲ ಮಾಡಿ. ನಾನು ಯಾರು? ಲಕ್ಷ್ಮಿ ಮೇಡಮ್ಸ್ ಹಸ್ಬೆಂಡ್. ಐ ಆಮ್ ಅಫಿಷಿಯಲ್ ಸಿಗ್ನೇಟರಿ ಆ್ಯಂಡ್ ಜನರಲ್ ಮ್ಯಾನೇಜರ್ ಆಫ್ ನಿದರ್ಶನ ಸ್ಯಾರೀಸ್. ಸೊ ಐ ಆಮ್ ದ ಲೀಗಲ್ ಅಥಾರಿಟಿ ಟು ಸೇ ದಿಸ್ ಬಿಕಾಸ್ ಐ ಆಮ್ ಕಮಿಂಗ್ ಹಿಯರ್. ಐ ಆಮ್ ನಾಟ್ ಇನ್ವಾಲ್ವ್ಡ್ ಇನ್, ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್. 100 ಟೈಮ್ಸ್ ಮೇಡಮ್ ಅವೇರ್ನೆಸ್ ಫೋಟೋಗ್ರಾಫ್ಸ್, ಅವೇರ್ನೆಸ್ ವಿಡಿಯೋಸ್ ಮಾಡಿದ್ರು, ಆದರೂ ಕೂಡ ಕಸ್ಟಮರ್ಗಳು ಎಲ್ಲ ನೋಡ್ತಾ ಇಲ್ಲ. ನೀವೇ ಡಿಸೈಡ್ ಮಾಡಬೇಕು. ಇಫ್ ಸಂಬಡಿ ಈಸ್ ಲೂಟಿಂಗ್ ಫ್ರಮ್ ಯುವರ್ ಮನಿ, ಇಟ್ಸ್ ಯುವರ್ ಓನ್ ಇಂಟೆನ್ಷನ್, ಯು ಆರ್ ಗೋಯಿಂಗ್ ಟು ದಮ್. ನಮ್ಮ ರಿಕ್ವೆಸ್ಟು, ನಮಗೆ ಸಪೋರ್ಟ್ ಮಾಡಿ. ನಿಮಗೆ ಇದು ಗೊತ್ತಿರಬೇಕು, ನಿದರ್ಶನ ಸ್ಯಾರೀಸ್ ಆದರೆ ವೆಬ್ಸೈಟಲ್ಲಿ ಇರುತ್ತೆ, ಫಿಸಿಕಲ್ ಸ್ಟೋರ್ಸ್ ಇರುತ್ತೆ, ನಮ್ಮದು ಡೆಡಿಕೇಟೆಡ್ ಆ್ಯಪ್ ಇದೆ, ಆ್ಯಂಡ್ರಾಯ್ಡ್ ಆ್ಯಪ್ ಇದೆ, ಹಂಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಹತ್ರ ಒಳ್ಳೆ ಸ್ಯಾರೀಸ್, ಕ್ವಾಲಿಟಿ ಸ್ಯಾರೀಸ್ ಇದೆ, ಅದು ಮಾತ್ರ ನೀವು ತಗೊಳ್ಳಿ. ಓಕೆನಾ? ಧನ್ಯವಾದ.